ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಬೆಳಗಾವಿ ಜಿಲ್ಲಾ ರಾಜಕಾರಣ ನಿಶ್ಚಿತವಾಗಿಯೂ ಈ ಎಲೆಕ್ಷನ್ ಸಮೀಪ ಬಂದಾಗ ದಿನಕ್ಕೊಂದು ತಿರುವು ಪಡಿತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೊದಲನೇದಾಗೆ ಈಗಾಗಲೇ ಜಿಲ್ಲೆಯಾದ್ಯಂತ ಬೆಳೆದಂಥ ಜಾರಕಿಹೊಳಿ ಸಹೋದರರನ್ನು 2028ರಲ್ಲಿ ಕಂಟ್ರೋಲ್ ಹೇಗೆ ಮಾಡಬೇಕು ಅನ್ನೋದು ಅವ್ರ ವಿರೋಧಿಗಳ ತಂತ್ರ. ಯಾಕಂದರೆ ಜಾರಕಿಹೊಳಿ ಅವರನ್ನು ಬದಿಗೆ ಸರಿಸಲಾರದ ಜಿಲ್ಲಾ ಆಡಳಿತ ಹಿಡಿದು ಬರಲಿಕ್ಕೆ ಸಾಧ್ಯ ಇಲ್ಲ, ಕೈಗೆ ನಮ್ಮ ಮಾತುಗಳು ನಡೆಯುವುದಿಲ್ಲ ಎಲ್ಲೂ ಅನ್ನುವಂಥದ್ದು ಈಗಾಗಲೇ DCC ಬ್ಯಾಂಕ್ ನೆಲೆಗಟ್ಟಿನಲ್ಲಿ ಎಲ್ಲರಿಗೂ ಅನುಭವ ಬಂದ ವಿಷಯ ಆಗ್ಯದ. ಹೀಗಾಗಿ DCC ಬ್ಯಾಂಕಿನ ವಿಷಯದಲ್ಲಿ ಯಾರು ವಿರೋಧ ಮಾಡಿದ್ರು ಜಾರಕಿಹೊಳಿ ಅವರಿಗೆ ಅವರೆಲ್ಲರೂ ಒಂದಾಗ್ತಾ ಇದ್ದಾರಾ ಅನ್ನುವಂಥ ಒಂದು ಸಂಶಯ ಕಾಡಲಿಕ್ಕತ್ತದ. ಅದಕ್ಕಾಗಿ ಇದು ಜಾಗೃತರಿದ್ದಾರೆ ಜಾರಕಿಹೊಳಿ ಸಹೋದರರು ಸಹಿತ. ಅವರು ತಮ್ಮ ರಕ್ಷಣೆಯನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು, ಇನ್ನಷ್ಟು ಜಿಲ್ಲೆ ಮೇಲೆ ಹಿಡಿತವನ್ನು ಹೆಂಗೆ ಸಾಧಿಸಬೇಕು ಅನ್ನೋಂಥದ್ದು. ಈ ಒಂದು ಸಂದರ್ಭದಲ್ಲೇ ಮುಖ್ಯವಾಗಿ ಅಂತ ಹೇಳ್ಕೊಳ್ಳುವಂಥ ಇವತ್ತು ಸಂಜಯ್ ಪಾಟೀಲ್ ಇರ್ಬೋದು, ಇನ್ನೊಬ್ರದ್ದು ಇರ್ಬೋದು, BJPಯಲ್ಲಿ ಒಂದಿಷ್ಟು ಒಳ್ಳೆಯ ಹೆಸರು ಕೇಳ್ತಾ ಇದ್ದೀವಿ ನಾವು. ಅವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಬೇರೆ ವಿಷಯ. ಆದರೆ ಪಕ್ಷದ ನೆಲೆಗಟ್ಟಿನಲ್ಲಿ ಅವರು ಒಂದಿಷ್ಟು ಹಿಡಿದು ಸಾಧಿಸ್ತಾ ಇದ್ದಾರೆ ಬೆಳಗಾವಿ ಸುತ್ತಮುತ್ತ ಅಂತೇಳಿ. ಬಟ್ ಬೆಳಗಾವಿಯಿಂದ ಹೊರಗಡೆ ಬಂದಾಗ, ಲೋಕಲ್ ಊರನ್ನು ಬಿಟ್ಟು ಹೊರಗಡೆ ಬಂದಾಗ ಇಲ್ಲಿ ತಮ್ಮದೇ ಆದ ಬೇರೆ ಬೇರೆ ಅಂದರೆ ಇತ್ತೀಚೆಗೆ ನಮ್ಮ ಅಶೋಕ್ ಪಟ್ಟಣರು ಸಹಿತ ನಿಧಾನಕ್ಕೆ ನಾವು ಯಾಕಪ್ಪ ಒಬ್ಬ ಮಿನಿಸ್ಟರ್ ಆಗಬಾರ್ದು ಅಂದರೆ ಒತ್ತಡ ಆಗ್ತಾಯಿದ್ವಿ. ನೀವು ನೋಡಿದಿರಿ, ಮಾತಾಡಿದ್ದು ಸಹಿತ ಆ ದಿಶೆಯಲ್ಲಿ ಅವರು ಒತ್ತಡ ತರ್ತಾಯಿದ್ರು. ನಾವು ಮಂತ್ರಿ ಆಗಬೇಕು ಮತ್ತು ಜಿಲ್ಲೆಯ ಮೇಲೆ ಪ್ರಭಾವಿ ಆಗಬೇಕು ಅನ್ನೋದು ಅವ್ರಿಗೂ ಆಸೆ ಇರೋದನ್ನು ಭಾಳ ವರ್ಷಗಳಿಂದ ಇದ್ದಂಥವ್ರು. ಅವ್ರದ್ದು ಮನೆತನ ರಾಜಕೀಯ ಮನೆತನ ಬೆಳೆದು ಬಂದಿದ್ದು ಸ್ವತಂತ್ರ ಹೋರಾಟದ ಜೊತೆಗೆ. ಹೀಗಾಗಿ ಅವರು ಒಂದು